ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಆರಾಧನೆ ಇದೇ ವರ್ಷದಲ್ಲಿ 2026ನೇ ವರ್ಷದಲ್ಲಿ ಆಗಸ್ಟ್ 30ನೇ ತಾರೀಕು ಪ್ರಾಪ್ತವಾಗ್ತಾ ಇದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ಅವರು ವೃಂದಾವನಸ್ಥರಾಗಿರುವಂತಹ ಸಶರೀರರಾಗಿ ವೃಂದಾವನಸ್ಥರಾಗಿರುವಂತಹ ಪರ್ವಕಾಲ. ಈ ಸಂದರ್ಭದಲ್ಲಿ ರಾಯರ ಆರಾಧನೆ ಎಲ್ಲ ಕಡೆಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಭಕ್ತರು ವಿಶೇಷವಾಗಿ ರಾಯರ ಅನುಗ್ರಹವನ್ನು ಕೂಡ ಪಡೆದುಕೊಳ್ಳುವ ಸುಕ್ಷಣವೂ ಇದಾಗಿದೆ. ನಾವು ಜೀವನದಲ್ಲಿ ಅನೇಕ ಬಾರಿ ರಾಯರ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದಕ್ಕೆ ಸರಿಯಾದ ಅನುಕೂಲಗಳು ನಮಗೆ ದೊರಕಿರೋದಿಲ್ಲ. ಇಂತಹ ರಾಯರ ಭಕ್ತರಿಗೋಸ್ಕರ 48 ದಿವಸಗಳ ಕಾಲದ ಒಂದು ಸೇವೆಯ ಅವಕಾಶ ಇಲ್ಲಿ ಇದೆ. ರಾಯರ ಆರಾಧನೆ ವಾಸ್ತವವಾಗಿ 3 ದಿವಸಗಳ ಕಾಲ ಎಲ್ಲ ಕಡೆಯೂ ಕೂಡ ನಡೆಯುತ್ತೆ. ನಾವು 48 ದಿವಸಗಳ ಕಾಲ ರಾಯರ ಆರಾಧನೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀಕರ ನಾರಾಯಣ ಕ್ಷೇತ್ರದಿಂದ ನಡೆಯುವಂತಹ ಈ ರಾಯರ ಸೇವೆಯಲ್ಲಿ ನೀವು ಕೂಡ ಭಾಗವಹಿಸಬಹುದು. ಇದಕ್ಕೆ ತುಂಬ ಕಡಿಮೆಯ ರೀತಿಯಲ್ಲಿ ಸೇವಾ ಕಾಣಿಕೆಗಳು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. 48 ದಿವಸಗಳ ಕಾಲದ ರಾಯರ ಸೇವೆ ಹೇಗೆ ಇರುತ್ತೆ ಅನ್ನೋದನ್ನು ಇಲ್ಲಿ ಸಂಕ್ಷೇಪವಾಗಿ ಮಾತ್ರ ತಿಳಿಸಲಾಗ್ತಾ ಇದೆ. 48 ದಿವಸಗಳ ಕಾಲದ ರಾಯರ ಸೇವೆ ಅಂತಂದರೆ ಕೇವಲ ರಾಯರನ್ನೇ ಸೇವೆ ಮಾಡೋದು ಅಂತ ಅರ್ಥ ಅಲ್ಲ. ರಾಯರಿಗೆ ಯಾರು ಅತ್ಯಂತ ಪ್ರೀತಿ ಪಾತ್ರರೋ, ರಾಯರು ಯಾವ ದೇವರನ್ನು ನಿತ್ಯವೂ ಕೂಡ ಆರಾಧನೆಯನ್ನು ಮಾಡ್ತಿರ್ತಾರೋ ಅಂತಹ ಲಕ್ಷ್ಮೀನಾರಾಯಣ ದೇವರ ಆರಾಧನೆ 48 ದಿವಸಗಳ ಕಾಲ ನಡೆಯುತ್ತೆ. ನಮಗೆ ಲಕ್ಷ್ಮೀದೇವಿಯ ಅನುಗ್ರಹ ಬೇಕು, ಲಕ್ಷ್ಮೀಪತಿಯಾಗಿರುವಂತಹ ನಾರಾಯಣನ ಅನುಗ್ರಹ ಇನ್ನೂ ವಿಶೇಷವಾಗಿ ನಮಗೆ ಬೇಕು. ಅದಕ್ಕೋಸ್ಕರ ಶ್ರೀಕರ ನಾರಾಯಣ ಕ್ಷೇತ್ರದಿಂದ ಅಷ್ಟಭುಜಧಾರಿಯಾಗಿರುವಂತಹ ಶ್ರೀಕರ ನಾರಾಯಣ ದೇವರ ಪರಮ ಅನುಗ್ರಹವನ್ನು ಪಡೆದುಕೊಳ್ಳುವ ಏಕೈಕ ಉದ್ದೇಶದಿಂದ ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರ ವಿಧವಾದ ನಾಮಗಳಿಂದ ಸಹಸ್ರಾರ್ಚನೆ ನಡೆಯುತ್ತೆ. ಹಾಗೂ ಸೂರ್ಯೋದಯದ ಕಾಲದಲ್ಲಿ ಕನಕಾಭಿಷೇಕ ಕೂಡ ನಡೆಯುತ್ತೆ. ಅನಂತರ ರಾಘವೇಂದ್ರ ಗುರುಸಾರ್ವಭೌಮರ ಚರಿತ್ರೆಯನ್ನು ನಿತ್ಯವೂ ಕೂಡ ಭಕ್ತರಿಗೆ ಭಕ್ತಿಯು ಅಭಿವೃದ್ಧಿಯಾಗುವಂತೆ ರಾಘವೇಂದ್ರ ವಿಜಯ ಎಂಬ ಗ್ರಂಥದ ಆಧಾರದಲ್ಲಿ ಶ್ರವಣ ಮಾಡಿಸಲಾಗುತ್ತೆ. ಅನೇಕ ತೀರ್ಥಕ್ಷೇತ್ರ ಯಾತ್ರೆಗಳಲ್ಲಿ ಮಾನಸಿಕವಾಗಿ ರಾಯರ ನಾಮಲೇಖನಗಳನ್ನು ಕೂಡ ಮಾಡಿಸಲಾಗುತ್ತೆ. ಮತ್ತು ಸದ್ವಿದ್ಯೆಯ ಮೂಲಕವಾಗಿ ನಾವು ರಾಯರನ್ನು ಹೇಗೆ ಆರಾಧನೆ ಮಾಡಬೇಕು, ರಾಯರಲ್ಲಿ ನಾವು ಹೇಗೆ ಶರಣಾಗತರಾಗಬೇಕು, ನಮ್ಮ ಮನಸ್ಸನ್ನು ರಾಯರ ಪಾದಗಳಲ್ಲಿ ಹೇಗೆ ಕನೆಕ್ಟ್ ಮಾಡಬೇಕು ಇತ್ಯಾದಿ ವಿಚಾರಗಳನ್ನು ಕೂಡ ನಾವು ವಿಡಿಯೋ ಮೂಲಕ ಮತ್ತು ಆಡಿಯೋ ಮೂಲಕ ನಿಮಗೆ ನಾವು ತಿಳಿಸಿಕೊಡ್ತೀವಿ. ಎಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅನೇಕ ಆಡಿಯೋಗಳನ್ನು, ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅದನ್ನು ತುಂಬ ಮನದಟ್ಟು ಮಾಡಿಸಲಿಕ್ಕೋಸ್ಕರ ವಿಡಿಯೋಗಳನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮತ್ತು ಇದರೆಲ್ಲದರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೂಡ ಮಾಹಿತಿಯನ್ನು ಕೂಡ ನಾವು ನಿಮಗೆ ಅನೇಕ ರೀತಿಯಲ್ಲಿ ದಿವಸದಲ್ಲಿ ಅನೇಕ ಬಾರಿ ನಿಮ್ಮನ್ನು ಸಂಪರ್ಕ ಮಾಡುವ ಮೂಲಕವಾಗಿ 48 ದಿವಸಗಳ ಕಾಲವೂ ಕೂಡ ಈ ಸೇವೆ ನಡೆಯುತ್ತೆ. ಈಗಾಗಲೇ 1 ವರ್ಷದ ಹಿಂದೆ ಪ್ರಾರಂಭವಾಗಿರುವಂತಹ ಈ ಸೇವೆ ಅಂದಿನಿಂದ ಇವತ್ತಿನ ತನಕವೂ ಕೂಡ ಅವಿಚ್ಛಿನ್ನವಾಗಿ ನಿತ್ಯವೂ ಕೂಡ ನಡೀತಾ ಇದೆ. ಆದರೆ ರಾಯರ ಆರಾಧನೆಯ ಪರ್ವಕಾಲದಲ್ಲಿ 48 ದಿವಸಗಳ ಕಾಲ ವಿಶೇಷವಾಗಿ ನಡೆಯುತ್ತೆ. ಆದ್ದರಿಂದ ಈಗಾಗಲೇ ಅನೇಕರು ಈ ಸೇವೆಯಲ್ಲಿ ಪಾಲ್ಗೊಂಡು ನಿತ್ಯವೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಯಾರಿಗೆ ಈ ವಿಷಯ ಗೊತ್ತಿಲ್ಲವೋ ಅಂಥವರು ಹೊಸದಾಗಿ ಕೂಡ ಈಗ ಅವರು ಸೇರಿಕೊಳ್ಳುವುದಕ್ಕೋಸ್ಕರ ನಾವೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಜುಲೈ 15ನೆಯ ತಾರೀಕು ಪುಷ್ಯ ನಕ್ಷತ್ರದಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರತಿಪಥ ದಿವಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರ ಆರಾಧನೆಯ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಆಗಸ್ಟ್ 31ನೆಯ ತಾರೀಕು ಪರಿಸಮಾಪ್ತಿಗೊಳ್ಳುತ್ತೆ. ರಾಯರ ಉತ್ತರಾರಾಧನೆಗೆ ಸರಿಯಾಗಿ 48 ದಿವಸಗಳು ಅಲ್ಲಿಗೆ ಮುಕ್ತಾಯವಾಗುತ್ತೆ. ಹೀಗೆ 48 ದಿವಸಗಳ ಈ ಒಂದು ಕಾಲದ ಯಾರು ರಾಯರ ಸೇವೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ವಿಧವಾದ ರಾಯರ ಅನುಗ್ರಹಗಳು ಕೂಡ ಪ್ರಾಪ್ತವಾಗಬೇಕು. ಅದಕ್ಕೆ ನಾವು ಯಾವ ರೀತಿಯಲ್ಲಿ ಮಾನುಷ ಪ್ರಯತ್ನವನ್ನು ಮಾಡಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ನಾವು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀವಿ. ನೀವು ಕೇವಲ ನಮಗೆ ಒಮ್ಮೆ ಮೆಸೇಜ್ ಮಾಡಿ ನಮ್ಮ ಗ್ರೂಪಿನಲ್ಲಿ ನೀವು ಸೇರಿಕೊಂಡರೆ ಸಾಕು, ಉಳಿದಿದ್ದೆಲ್ಲವೂ ಕೂಡ ಅತ್ಯಂತ ಸುಲಭವಾಗಿ ಸಾಂಗೋಪಾಂಗವಾಗಿ ನಡೀತಾ ಹೋಗುತ್ತೆ. ಹಾಗೂ ಕೊನೆಯ 3-4 ದಿವಸಗಳಲ್ಲಿ ಕಾಶಿ ಕ್ಷೇತ್ರದಲ್ಲಿ ಈಗಾಗಲೇ ನಿರ್ಮಾಣವಾಗಿ ಮುಗಿತಾ ಇದ್ದ ಹಂತದಲ್ಲಿರುವಂತಹ ಶ್ರೀ ರಾಘವೇಂದ್ರ ಮಂತ್ರಮಂದಿರದಲ್ಲಿ 48 ದಿವಸಗಳ ಸೇವೆಯ ಸಮರ್ಪಣೆಯೂ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ 48 ದಿವಸಗಳ ಕಾಲದ ಸೇವೆಯ ಈ ಪ್ರಸಾದವನ್ನು ಕೂಡ ನಾವು ನಿಮ್ಮ ಮನೆಗೆ ಕಳುಹಿಸಿಕೊಡ್ತೀವಿ. ವಿಶೇಷವಾಗಿ ಶ್ರೀಕರ ನಾರಾಯಣ ದೇವರ ಅನುಗ್ರಹವು ಪ್ರಾಪ್ತವಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬ ಮಾತಿನಂತೆ ದೇವರು ಪ್ರಸನ್ನರಾದರೆ ಯಾವುದು ತಾನೇ ಅಸಾಧ್ಯ. ದೇವರು ನಮ್ಮಲ್ಲಿ ಕೇಳುವುದು ಒಂದನ್ನು ಮಾತ್ರ, ಅದುವೇ ಭಕ್ತಿ. ಭಕ್ತಿ ಬರಬೇಕು ಅಂತಂದರೆ ನಮ್ಮ ಇವೆಲ್ಲ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಎಲ್ಲಿಯ ತನಕ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಎಂಬ ಲತೆ
ಚಿಗುರೋದಿಲ್ಲವೋ ಅಲ್ಲಿ ತನಕ ನಾವು ಮಾಡುವಂತಹ ಎಲ್ಲ ಸೇವೆಗಳು, ಕರ್ಮಗಳು ಎಲ್ಲವೂ ಕೂಡ ವ್ಯರ್ಥವಾಗಿ ಇರುತ್ತೆ. ಭಕ್ತಿಗೋಸ್ಕರ ನಾವು ಇಷ್ಟೆಲ್ಲ ಕರ್ಮಾನುಷ್ಠಾನವನ್ನು ಮಾಡಬೇಕು. ಹಾಗಿದ್ದರೆ ಆ ಭಕ್ತಿ ಅಂದರೆ ಏನೂ ಅಲ್ಲ, ಅದು ಮಹಾತ್ಮ್ಯ ಜ್ಞಾನಪೂರ್ವಕವಾಗಿರುವಂತಹ ಸುದೃಢವಾದ ಸರ್ವತೋಧಿಕವಾಗಿರುವಂತಹ ಒಂದು ಸ್ನೇಹ ಅಥವಾ ಪ್ರೀತಿ, ಅದನ್ನೇ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಇಂತಹ ಶ್ರೇಷ್ಠವಾದ ಭಕ್ತಿಯನ್ನು ನಾವು ನಮ್ಮ ಗುರುಗಳಲ್ಲಿ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರಲ್ಲಿ ಮಾಡಬೇಕು. ಆಗ ಮಾತ್ರ ನಾವು ಮಾಡುವಂತಹ ಎಲ್ಲ ಸೇವೆಗಳು ಸಾರ್ಥಕವಾಗುತ್ತೆ, ನಮ್ಮ ಜೀವನ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗುತ್ತೆ. ಇಂತಹ ಮನಸ್ಸು ತುಂಬ ಶಾಂತಿ ಸ್ಥಿತಿಯನ್ನು ಹೊಂದುತ್ತೆ, ನೆಮ್ಮದಿಯನ್ನು ಹೊಂದುತ್ತೆ, ನಮ್ಮ ಸಮಸ್ಯೆಗಳು ಕರಗಿ ನೀರಾಗಿ ಹೋಗುತ್ತವೆ. ಆದ್ದರಿಂದ ನಾವು ಈ ಭಕ್ತಿದಾಯಕವಾದ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಬಾರಿ 48 ದಿವಸಗಳ ಕಾಲದ ರಾಯರ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಅನೇಕ ರೀತಿಯ ಚಟುವಟಿಕೆಗಳು ಇದರಲ್ಲಿ ಇರುತ್ತೆ ಮತ್ತು ನಿಮಗೆ ಹೆಚ್ಚಿನ ಸಮಯವನ್ನು ಕೂಡ ನಾವು ಅಪೇಕ್ಷೆ ಪಡೋದಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಸೇವೆಯನ್ನು ಕೂಡ ನಾವು ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಆದ್ದರಿಂದ ಈ ಬಾರಿ 2026ನೇ ಇಸ್ವಿ ರಾಯರ ಆರಾಧನೆ ನಮ್ಮಲ್ಲಿ ಜುಲೈ 15ನೆಯ ತಾರೀಕಿನಿಂದ ಆಗಸ್ಟ್ 31ರ ತನಕ ಒಟ್ಟು 48 ದಿವಸಗಳ ಕಾಲ ನಡೀತಾ ಇದೆ. ಇದರಲ್ಲಿ ನೀವು ಪಾಲ್ಗೊಳ್ಳಿ. ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.